ಈ ಹಿಂದೆ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂತೇಳಿ ಚಳವಳಿ ಮಾಡ್ಕೊಂಡು ಬರ್ತಿದ್ರು. ಈಗ EVM ಹಟಾವೋ ಅಂತ ಚಳವಳಿ ಪ್ರಾರಂಭ ಮಾಡಿದ್ದಾರೆ. EVM ಇಂದ ಏನೋ ಇವರಿಗೆ ತೊಂದರೆ ಆಗ್ತಿದೆ, ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ರೆ, ರಾಹುಲ್ ಗಾಂಧಿ ಅವರು ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದ್ದೀರಾ? EVM ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ ಇಂದ ಕೋರ್ಟ್ ನಿಂದ ನಿಮಗೆ ಮುಖಭಂಗ ಆಗೋಗಿದೆ. ಈಗ ಹೊಸದಾಗಿ ಮತಗಳ್ಳತನ ಆಗ್ತಾ ಇದೆ ಅಂತ ಹೇಳ್ತಿದ್ರಿ. ರಾಹುಲ್ ಗಾಂಧಿ ಅವರೇ, ಮತಗಳ್ಳತನವನ್ನ ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದ್ರೆ ಅದು ನಿಮ್ಮ ಕುಟುಂಬ ಅಷ್ಟೇನೆ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನ ಕಳ್ಕೊಳ್ಳುವಂತ ಸ್ಥಿತಿ ನಿಮ್ಮಜ್ಜಿಗೆ ಬಂದೋಯ್ತು. ಈಗ ನೀವು ಮತಗಳ್ಳತನ ಅಂತ ಹೊಸದಾಗಿ ನೀವು ತಕರಾರು ಇರ್ತಾ ಇದ್ರಿ. ಸರ್, 2024ರಲ್ಲಿ ತಮಿಳುನಾಡಲ್ಲಿ ಅಷ್ಟು ಸೀಟನ್ನು ನೀವು ಸ್ವೀಪ್ ಮಾಡಿರಿ, ನೀವು DMK ಅವರು, ಅಲ್ಲಿ ಮತಗಳ್ಳತನ ಆಗ್ಲಿಲ್ಲ. ಕೇರಳದಲ್ಲೂ ಸ್ವೀಪ್ ಮಾಡಿರಿ, ಅಲ್ಲೂ ಮತಗಳ್ಳತನ ಆಗ್ಲಿಲ್ಲ ನಿಮಗೆ. ನೀವೆಲ್ಲಲ್ಲಿ ನಿಮಗೆ ಒಳ್ಳೆ ಸೀಟ್ಗಳು ಬಂತು, ಅಲ್ಲೆಲ್ಲೂ ಮತಗಳ್ಳತನ ಆಗ್ಲಿಲ್ಲ. ಈ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ, ಕೆಲವು ಕಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಕರ್ನಾಟಕದಲ್ಲಿ ಆಳುವ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಈ ಒಂದು ಮತಪಟ್ಟಿಯ ಪರಿಷ್ಕರಣೆ ಮತ್ತು ಮತಪಟ್ಟಿಯನ್ನ ಸಿದ್ಧಪಡಿಸೋದು ಯಾವ ರೀತಿ ಆಗುತ್ತೆ ಸರ್? ಮತಪಟ್ಟಿಯನ್ನ ಬೂತ್ ಲೆವೆಲ್ ಆಫೀಸರ್ BLO ಇರ್ತಾನೆ. BLO ಮತಪಟ್ಟಿ ಏನು ತಯಾರಾಗುತ್ತೆ ಅದನ್ನ ನಿಮ್ಮ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ BLAಗೆ ಪರಿಷ್ಕರಣೆಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಅದ್ರ ಮೇಲೆ ERO ಇರ್ತಾನೆ, ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇಷ್ಟೂ ಜನ ಪರಿಷ್ಕರಣೆ ಮಾಡಿ ಅದನ್ನ ಕರಡನ್ನು ಹೊರಗಡೆ ಕೊಟ್ಟು ಕೊನೆಗೆ ಫೈನಲ್ ಲಿಸ್ಟ್ ಬರುತ್ತೆ. ಸರ್, ಪಟ್ಟಿಯನ್ನ ಸಿದ್ಧಪಡಿಸುವಂತಹ ಹಂತದವನ್ನ ತಗೊಳ್ಳಿ. ಅದು BLO ಇರ್ಬೋದು, ARO ಇರ್ಬೋದು, ಮುಂದೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ಬೋದು. ಹಾಗೆ ಚುನಾವಣೆ ಕಂಡಕ್ಟ್ ಮಾಡೋದಕ್ಕೆ ಬನ್ನಿ, ನಿಮ್ಮ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ. ಯಾರೋ ಬಂದು ಯಾರ್ದೋ ಓಟ್ ಹಾಕಿ ಹೋಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏಜೆಂಟ್ ಪರಿಷ್ಕರಣೆನ ಮಾಡ್ತಾ ಇರ್ತಾನೆ. ಅಲ್ಲಿ ಬೂತ್ ಲೆವೆಲ್ ಆಫೀಸರ್ BLO ಇರ್ತಾನೆ. BLO ಮೇಲ್ಗಡೆ ARO ಇರ್ತಾರೆ, AERO ಇರ್ತಾರೆ. ಅದಾದ ನಂತರ RO ಇರ್ತಾರೆ. ಅದಾದ ನಂತರ ನಿಮಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇಷ್ಟೂ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದವರೇ ಆಗಿರ್ತಾರೆ. ನೀವು ಪಗಾರ ಕೊಡುವಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಮಹದೇವಪುರ ಕ್ಷೇತ್ರದಲ್ಲಾಯ್ತು ಅಂತ ಹೇಳ್ತಿರಲ್ಲ. ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಜಾಸ್ತಿ ಆದ ಕೂಡಲೇ ಬಿಜೆಪಿ ಆರೋಪ ಮಾಡಿರ, ಸರೋಜಿನಿ ನಗರದಲ್ಲಿ ನಿಮಗೆ ಜಾಸ್ತಿ ಓಟ್ ಬಂದ ಕೂಡಲೇ ಆರೋಪ ಮಾಡಿದ್ರ, ಶಾಂತಿನಗರದಲ್ಲಿ ಹೆಚ್ಚಿಗೆ ಬಂತು ಅಂದ ಕೂಡಲೇ ನಿಮಗೆ ಆರೋಪ ಮಾಡಿದ್ರ, ಡಿಜೆಹಳ್ಳಿ ಕೆಜೆಹಳ್ಳಿ ಆ ಭಾಗದಲ್ಲಿ ನಿಮಗೆ ವಿಪರೀತವಾದಂತ ಮತಗಳು ಬರ್ತಾವಲ್ಲ, ನಾವು ಆರೋಪ ಮಾಡಿದ್ವಾ? ಆಯ್ತು, ಈ ಎಲೆಕ್ಷನ್ ಕಂಡಕ್ಟ್ ಮಾಡೋರು ಯಾರು ಸರ್? ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳೇ. ಇಷ್ಟಾಗಿಯೂ ಕೂಡ ಮಹದೇವಪುರದಲ್ಲಾಯ್ತು, ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದ್ದಾರೆ. ಸರ್, ಜನಸಂಖ್ಯೆ ಯಾವತ್ತಿನ ತಗೊಳ್ತಿದ್ರಿ ಸರ್? ಗ್ರೋತ್ ರೇಟ್ ಎಷ್ಟು ಹೇಳ್ತೀರಿ? 2011ನಲ್ಲಿ ಲಾಸ್ಟ್ ಜನಗಣತಿ ಆಗಿರುವಂತದ್ದು. ಇನ್ನು ಹಾಗೆ ಅಲ್ಲ ಜನಗಣತಿ. ಹಾಗಿರ್ಬೇಕು ಯಾವ ಅಂದಾಜಿನ ಮೇಲೆ ಜನಗಿಂತ ಜಾಸ್ತಿ ನೀವು ಮತದಾರರಿದ್ದಾರೆ ಅಂತ ಹೇಳ್ತೀರಿ. ಆಮೇಲೆ ಅರ್ಬನ್ ಅಲ್ಲಿ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗುವಂಥದ್ದಲ್ಲ, ಮೈಗ್ರೇಷನ್ ಇಂದ ಆಗುತ್ತೆ. ಕೆಲಸ ಕಾರ್ಯ ಉದ್ಯೋಗ ಅಂತ ಹೇಳಿ ಅಲ್ಲಿಗೆ ಮೈಗ್ರೇಟ್ ಆಗಿ ಹಳ್ಳಿಗಳಿಂದ ಬಂದು ಪಟ್ಟಣ ಸೇರ್ಕೊಳ್ತಾರೆ. ಹಾಗಾಗಿ ಪಟ್ಟಣಗಳಲ್ಲಿ ಈ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ. ನೀವು ಗಣತಿನೇ ಮಾಡಿಲ್ಲ ಅಂತಂದ್ಮೇಲೆ ಜಾಸ್ತಿ ವೋಟರ್ಸ್ ಬಂದಿದ್ದಾರೆ, ಜಾಸ್ತಿ ವೋಟರ್ಸ್ ಬಾಡಿಗೆಗೆ ಬಂದಿರ್ತಾರೆ, ಎಷ್ಟು ಮನೆ ಕಟ್ಟಿದ್ದಾರೆ, ಎಷ್ಟು ಜನ ಬಾಡಿಗೆ ಬಂದಿದ್ರು, ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದ್ದೀರಾ. ಸುಮ್ಮನೆ ಈ ರೀತಿ ಸುಮ್ಮನೆ ಬಂದು ಆರೋಪವನ್ನ ಮಾಡ್ತೀರಿ. ನಿಮಗೆ ಸರ್ವಜ್ಞ ನಗರದಲ್ಲಿ ಅತಿ ಹೆಚ್ಚು ಓಟ್ ಬಂದ ಕೂಡಲೇ ಬಿಜೆಪಿ ಅವ್ರು ನಾವು ಆರೋಪ ಮಾಡಿದ್ವಾ? ಮಹದೇವಪುರದಲ್ಲಿ ಜಾಸ್ತಿ ಬಂತು. ಮಹದೇವಪುರದಲ್ಲಿ ಬಹಳಷ್ಟು ಜನ ಮೋದಿಯವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಅವ್ರು ಓಟ್ ಹಾಕಿದ್ದಾರೆ. ಆಯ್ತು, ಇಡೀ ದೇಶಾದ್ಯಂತ ನೀವು ನೋಡಿ, ಚುನಾವಣೆ ಪ್ಯಾಟರ್ನ್ ನೋಡಿ, ಅಸೆಂಬ್ಲಿ ಬಂದಾಗ ಜನ ಒಂದ್ ರೀತಿ ಓಟ್ ಹಾಕಿರ್ತಾರೆ, ಅದೇ ಲೋಕಸಭೆಗೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ಓಟ್ ಹಾಕ್ತಾರೆ. ಹೀಗಿರುವಾಗ ನಿಮ್ಮ ನಾಯಕತ್ವವನ್ನ ದೇಶದ ಜನ ಸತತವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲ್ಲೇ ನೀವು ಈ ರೀತಿ ಆರೋಪ ಮಾಡ್ತೀರಲ್ಲ. ಇನ್ನು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇ ಹಿಂದೊಂದ್ಸರಿ 2006ರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ನನಗೆ 70,000 ಬಂದು ಓಟ್ ಹಾಕಿದಾರಪ್ಪ ಅಂತೇಳಿ ಫುಲ್ ಬಹಳ ಖುಷಿಯಿಂದ 250 ಟೋಟಲ್ ಗೆದ್ದ ಕೂಡಲೇ ಹೇಳ್ಕೊಳ್ತಿದ್ರಲ್ಲ. ನೀವು 83ರಲ್ಲಿ ಮೊದಲನೇ ಸಾರಿ ಗೆದ್ದವರು,
ನಿಮಗೆ ಚುನಾವಣೆ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾ? ರಾಹುಲ್ ಗಾಂಧಿಗೆ ಅಂತೂ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಏನ್ ಕರೀತಾರೆ ಅನ್ನೋದು ನಾನು ಪದೇ ಪದೇ ಹೇಳ್ಬೇಕು ಅಂತ ಹೇಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ನೀವು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಹುಂಡಿನಲ್ಲಿ ಸಾಲಾಗಿ 400 ಓಟ್ ಇದ್ರೆ 400 ಓಟು ನಿಮ್ಗೆ ಬೀಳೋಲ್ಲ ಸರ್. ಹೆಂಗ್ ಮ್ಯಾಜಿಕ್ ಮಾಡಿದ್ರೆ ಪೀಪಲ್ ಅಂತ ಹೇಳಿ ಒಬ್ಬ ಚುನಾವಣಾಧಿಕಾರಿನ ಕೇಂದ್ರದಿಂದ ಹಾಕಿಸ್ಕೊಂಡು ಬಂದು ನೀವೇ ಅಲ್ಲಿ ಎಲ್ಲಾ ಕಸರತ್ತನ್ನು ಮಾಡಿ ಗೆದ್ದಂತವ್ರು ನೀವು, ನಿಮಗೆ ಗೊತ್ತಿದೆ. ಈ ನಿಮ್ಮ ಶಿಷ್ಯ ಮಾದೇವಪ್ಪನವರು 2013ರಲ್ಲಿ ಹೆಂಗೆ ಡಿಕ್ಲೇರ್ ಆಗಿರೋ ರಿಸಲ್ಟ್ ಹೆಂಗೆ ಉಲ್ಟಾ ಪಲ್ಟಾ ಮಾಡಿದ್ರು ಅದನ್ನು ನಾವು ನೋಡಿದೀವಿ. ಈ ರೀತಿ ಅಕ್ರಮ ಮಾಡೋಂಥದ್ದು ನಿಮಗೆ ಜನ್ಮದತ್ತವಾಗಿ ಬಂದ್ಬಿಟ್ಟಿದೆ ಸರ್. ನೀವು ಆ ರಾಹುಲ್ ಗಾಂಧಿ ಮಾತಿಗೆ ನೀವು ಧ್ವನಿಗೂಡಿಸ್ತೀರಲ್ಲ, ಇಲ್ಲಿರುವಂತ BLO ಇಂದ ಹಿಡಿದು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ವರೆಗೂ ಎಲ್ಲರೂ ನಿಮ್ಮ ಸರ್ಕಾರ ಪಗಾರ ಕೊಡುವಂತ ಅಧಿಕಾರಿಗಳಲ್ವೇ ಸರ್? ನೀವು ಅವ್ರನ್ನ ಏನಾದ್ರು ಮ್ಯಾನಿಪುಲೇಟ್ ಮಾಡೋದು ಇದ್ರೆ ಅದನ್ನ ನೀವು ಮಾಡಬೇಕೇ ಹೊರತು ಅಧಿಕಾರದಲ್ಲಿ ಇಲ್ದಲೇ ಇರುವಂತಹ ಬಿಜೆಪಿ ಮಾಡ್ಲಿಕ್ಕೆ ಆಗ್ತೈತ ಕರ್ನಾಟಕ ರಾಜ್ಯದಲ್ಲಿ? ಆಯ್ತು, ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ಇರ್ಬೋದು, ಅದು ನಿಮಗೆ ಸಂಡೂರು ಇರ್ಬೋದು, ಅದು ಸಿಗ್ಗಾಂವ್ ಇರ್ಬೋದು, ಸಾಲಕ್ಕೆ ಇದ್ರಲ್ಲ ಸರ್, ಅವಾಗ ಮ್ಯಾನಿಪುಲೇಷನ್ ಆಗಿಲ್ವ ಸರ್? ಅಥವಾ ನಾವು ನಿಮ್ಮ ಮೇಲೆ ಇದೇ ತರ ಆರೋಪ ಮಾಡಿದ್ವಾ? 2023ರಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇತ್ತು, 136 ಸೀಟ್ ಗೆದ್ರಿ ನೀವು, ಅವಾಗ ನಾವು ಆರೋಪ ಮಾಡಿದ್ವಾ ಸರ್? ನೀವ್ ಎಲ್ಲೆಲ್ಲಿ ಗೆಲ್ತೀರಿ ಅಲ್ಲಿ ಏನೇನು ಕೂಡ ಎಲ್ಲ ಸರಿಯಾಗಿ ನ್ಯಾಯಸಮ್ಮತವಾಗಿ ನಡೆದಿರುತ್ತೆ. ನೀವು ಗೆಲ್ಲೆಲ್ಲ ಸೋತಾದ ಕೂಡಲೇ ನೀವು ಬರ್ತೀರಿ. ನೀವು ಸಾರಿ 2013ರಲ್ಲೂ ನೀವು ಮುಖ್ಯಮಂತ್ರಿ ಆಗಿದ್ರಿ, 2014ರ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ಜನ ಬಿಜೆಪಿಗೆ 17 ಸೀಟ್ ಕೊಟ್ಟಿದ್ರು ಸರ್. ಅವತ್ತು ನೀವು ಮುಖ್ಯಮಂತ್ರಿ ಆಗಿದ್ರು, ನಿಮ್ಮನ್ನು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಜನ ಚುನಾವಣೆ ನಿಮ್ಮನ್ನ ಆಯ್ಕೆ ಮಾಡಿದಂತ ಜನನೇ ದೇಶಕ್ಕೆ ಮೋದಿ ಬೇಕು ಅಂತ 17 ಸೀಟ್ ಕೊಟ್ಟಿದ್ರು. 2019ರಲ್ಲಿ 25 ಸೀಟ್ ಕೊಟ್ರು. ಆವಾಗ ನೀವು JDS ಜೊತೆಗೆ ಸರ್ಕಾರವನ್ನು ಮಾಡಿದ್ರಿ ನೀವು. ಈಗ 2024ರಲ್ಲಿ ಮತ್ತೆ ನೀವೇ ಬಂದಿದ್ದೀವಿ, ಆಗ 19 ಸೀಟು ಬಿಜೆಪಿ ಮತ್ತು JDSಗೆ ಕೊಟ್ಟಿದ್ದಾರೆ. ಇಷ್ಟು ಗೊತ್ತಿದ್ರು ಕೂಡ ನೀವು ರಾಹುಲ್ ಗಾಂಧಿ ತರ ಮಾತಾಡ್ತೀರಲ್ಲ ಸರ್. ನಾಲ್ಕು ಕ್ಷೇತ್ರಗಳಲ್ಲಿ ಮಡಿಕೇರಿ 2, ಮೈಸೂರು, ಚಾಮರಾಜ ಮತ್ತು KRದಲ್ಲಿ. ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸುಮಾರು 76,000 ಲೀಡ್ ಬಂದಿದೆಯಲ್ಲ, ಅಲ್ಲಿ ಖಾಲಿ ಸೈಟ್ ಅಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟ್ ಅಲ್ಲೂ ಕೂಡ ಮುಸಲ್ಮಾನರು ಓಟ್ ದಾಖಲಾಗಿದ್ದಾವೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹಾಗಾದ್ರೆ ಅಲ್ಲ, ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆನೂ ಇಲ್ದಿದ್ದು 5 ಚುನಾವಣೆ ಸೋತಾನೆ. ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು 100 ಓಟ್ ತಾಳಕ್ಕಾಗಿರ್ಲಿಲ್ಲ. ಆ ಮನುಷ್ಯ ಆರೋಪ ಮಾಡ್ಲಿಕ್ಕೆ ಬರ್ತಾನೆ. ಜನ ಈ ಮೈಸೂರಿನಲ್ಲಿ ಈ ತರ ಈ ಕ್ಷುಲ್ಲಕವಾಗಿ ಮಾತಾಡೋಂಥವ್ರು, ಈ ಕೂಗುಮಾರಿಗಳು, ಈ ಉದ್ದೇಶ ಶುದ್ಧಿ ಇಲ್ದಿದ್ದಂಥವ್ರು ಅಪ್ರಾಮಾಣಿಕರನ್ನ ಗೆಲ್ಸಲ್ಲ ಅನ್ನೋದು ಸತತವಾಗಿ ಸಾಬೀತು ಮಾಡ್ಕೊಂಡು ಬಂದಿದ್ರೆ 5 ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂತ ವ್ಯಕ್ತಿ ಮಾಡುವಂತ ಆರೋಪಕ್ಕೆ ನೀವು ಹೆಚ್ಚು ಒತ್ತಡ ಕೊಡುವಂತ ಅಗತ್ಯ ಇಲ್ಲ. ಪ್ರಿಯಾಂಕರ್ಗೆ ಹೇಳುವಂತದ್ದು, ನಾವು ಚುನಾವಣಾ ಆಯೋಗ ಇಡಿ ಮೇಲೆ ಒಂದು ಆರೋಪ ಮಾಡಿದ್ರೆ ಬಿಜೆಪಿ ಅವರು ವಕ್ತಾರರ ರೀತಿ ವರ್ತಿಸ್ತಾ ಇದ್ದಾರೆ, ಅವ್ರು ಯಾಕೆ ಉತ್ತರ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ. ಪ್ರಿಯಾಂಕಗೆ ಇನ್ನೊಂದ್ಸಲ ಮಾತಾಡೋಣ. ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದ್ದೆ ಅವರಿಗೆ, ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದ್ಸರಿ ಮಾತಾಡಿ ಸರ್. ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ನಿಲ್ಸಿ ಇವರನ್ನ ನೀವು ನರೇಗಾ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸ್ ನ ಕದೀತಾ ಇದಾರಲ್ಲ. ಇದ್ರ ಬಗ್ಗೆ ರಾಜೀವ್ ಕುಡಚಿ ಅವರು ದಾಖಲೆ ಸಮೇತವಾಗಿ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದ್ರು, ಅದು ಉತ್ತರ ಕೊಡ್ಲಿಲ್ಲ. ಇನ್ನು ಅವ್ರ ಅಪ್ಪ ಮಗ ಇಬ್ಬರು ಕೂಡ ಕಲಬುರಗಿಯನ್ನ ಎಷ್ಟು ವರ್ಷ, ಅವ್ರ ಅಪ್ಪ 8 ಸಾರಿ MLA ಗೆದ್ರು, 1 ಸಾರಿ MP ಆದ್ರು, ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಮಗ 3 ಸಾರಿ MLA ಆಗಿದ್ದಾರೆ. ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ. ಅಲ್ಲಿ ಏನೂ ಮಾಡ್ಲಿಲ್ಲ. SSLC ರಿಸಲ್ಟ್ ಬಂತು ಅಂದ್ರೆ ರಾಜ್ಯದಲ್ಲಿ ಲಾಸ್ಟ್ ಇಂದ 2ನೇ ಪ್ಲೇಸ್ ಅಲ್ಲಿ ಇರ್ತಾರೆ, ಅವ್ರು ಕಡೆಯಿಂದ 2ನೇ ಪ್ಲೇಸ್ ಅಲ್ಲಿ ಇರ್ತಾರೆ. ಪ್ರತಿ ವರ್ಷನೂ ಇದೆ ಹಣೆ ಬರು. ಇವಾಗ ನಮ್ಮ ದೊಡ್ಡ ಸಾಹೇಬ್ರು ಖರ್ಗೆ ಅವ್ರ ಮಗನೂ ಕಾಲೇಜ್ ಓದ್ಲಿಲ್ಲ. ಅಲ್ಲಿರುವಂತ ಮಕ್ಕಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇದ್ ಬಿಟ್ಟು ಪ್ರತಿನಿತ್ಯ ನಿಮಗ್ ಸಂಬಂಧಪಟ್ಟಿದ್ದಂತ ವಿಚಾರಗಳು, ಪಠ್ಯೇತರ ವಿಚಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀರಿ. ಫಸ್ಟ್ ನಿಮ್ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆ SLC ಮಕ್ಕಳು ಎಲ್ಲರೂ ನಿಮ್ ತರವರು ಎಲ್ಲರಿಗೂ ನಿಮ್ ತರ ಒಂದು ಅವಕಾಶಗಳು ಸಿಗಲ್ಲ. ಅಲ್ಲಿರುವಂತ ಬಡ ಮಕ್ಕಳಿಗೆ ಒಂದು SLC ಓದಿ, PUC ಓದಿ, ಡಿಗ್ರಿ ಓದ್ಬೇಕು. ಆ ರಿಸಲ್ಟ್ ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನ, ಶ್ರಮವನ್ನ ವಿನಿಯೋಗ ಮಾಡಿ. ಬೇರೆ ವಿಚಾರಗಳ ಬಗ್ಗೆ ಆಗಾಗ್ಗೆ ಮಾತಾಡಕ್ ಹೋಗ್ಬೇಡಿ ಸರ್. ನೀವೇನ್ ಎಲ್ಲದ್ರ ಬಗ್ಗೆ ಪರಿಣಿತನಲ್ಲ ನೀವು. ಕೇಳದೆ ತಪ್ಪ ಅಂತ ರಾಮು ಉತ್ತರ ಕೊಟ್ಟಿದ್ದೀನಿ
ತಪ್ಪಲ್ಲಪ್ಪ. ಈಗ ನಿಮ್ ಸಬ್ಜೆಕ್ಟ್ ಬಿಟ್ಟು ಬೇರೆದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ. ಇಡಿ ಬಗ್ಗೆ ಯಾರು ಆರೋಪ? ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರು ಹಿಂದೆ. ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷೀನ್ಸ್ ಅಂತ ಹೇಳಿದ್ರು ಇವಿಎಂಗಳಿಗೆ. ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ಲಿಸಿ ಅಂತ ಹೇಳಿದ್ರು. ಇವಿಎಂಗಳು ಮೊದಲು ಬಂದಾಗ ಯಾರ ಸರ್ಕಾರ ಇತ್ತು? ಎಲೆಕ್ಷನ್ ಕಮಿಷನ್ ಸತತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ. ಇವಿಎಂಗಳ ಬಗ್ಗೆ ಆರೋಪ ಮಾಡಿದ್ರು. ಗೆದ್ದಾಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ, ಸೋತಾಗೆಲ್ಲ ಅದ್ರ ಮೇಲೆ ಆರೋಪ ಮಾಡೋರು. ಈಗ ಇಡಿ ಬಗ್ಗೆ ಆರೋಪ ಮಾಡ್ತಾರೆ. ಹಿಂದೆ ಅಮಿತ್ ಶಾ ಅವರು ಇರ್ಬೋದು, ಮೋದಿ ಅವರು ಇರ್ಬೋದು, ಅವ್ರ ಮೇಲೆ ಏನೇನು CBI ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು. ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ ಬಿಜೆಪಿ ದುರ್ಬಳಕೆ ಮಾಡ್ತಿದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ. ನಾನು ಕೇಳೋದು 2.25 ವರ್ಷ ಆಯ್ತಲ್ಲ, ಅವ್ರ ಇಲಾಖೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ತೀನಿ. ಪ್ರಿಯಾಂಕಾ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು 4 ಕ್ವಶನ್ ಕೇಳಿ ಸರ್. ಸರ್, ಈಗ ಧರ್ಮಸ್ಥಳ ವಿಚಾರ ಗಮನಿಸ್ತಾ ಇದ್ದೀರಿ, ಓವರಾಲ್ ಆಗಿ ಏನ್ ನಡೀತದೆ ತಮ್ಮ ಅಬ್ಸರ್ವೇಷನ್? ಧರ್ಮಸ್ಥಳ ಪ್ರಕರಣವನ್ನ ನಾವು 2 ವಿಭಾಗವಾಗಿ ನೋಡ್ಬೇಕು. ಒಂದು, ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ. ಇನ್ನೊಂದು ಸೌಜನ್ಯ ಪ್ರಕರಣ. 2012ರಲ್ಲಿ 17 ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ. ಸಾವಿನ ನಂತರವಾದ್ರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ 7 ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಅನುಮಾನನೇ ಬೇಡ. ನಾವೆಲ್ಲರೂ ಕೂಡ ಸೌಜನ್ಯ ಪರವಾಗಿ. ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ, ಆನಂತರ CID ಎನ್ಕ್ವೈರಿ ಆಗಿದೆ.